ಮಾಡೋದ್ ಮಾಡ್ಬಿಟ್ಟು ಅಳೋದ್ ಯಾಕೆ? ಯಾರನ್ನು ಉದ್ಧಾರ ಮಾಡೋಕೆ ನೀನ್ ಕಳ್ತನ ಮಾಡ್ತಿದ್ಯಾ? ನನ್ನನ್ ಕೇಳಿದ್ರೆ ಅಕ್ಕೆ ಕೊಡ್ತಿರ್ಲಿಲ್ವಾ? ಹಾರ್ಲಿಕ್ಸ್ ಕೊಡ್ತಿರ್ಲಿಲ್ವಾ? ಅಮ್ಮವ್ರೆ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾನೀ ಕೆಲಸ ಮಾಡ್ಲಿಲ್ಲಮ್ಮ. ನನ್ನ ಹೊಟ್ಟೆಲಿರೋ 8 ತಿಂಗಳ ಹಸುಗೂಸು ಹಸುವಿನಿಂದ ಸಾಯಬಾರ್ದು ಅಂತ ಈ ಕೆಲಸ ಮಾಡಿದ್ನಮ್ಮ. ಸಂಸಾರದ ಜವಾಬ್ದಾರಿ ಇಲ್ಲದ ನನ್ನ ಗಂಡ ಕೈಯಲ್ಲೊಂದು ಪಂಚಾಂಗ ಹಿಡ್ಕೊಂಡು ಯಾರ ಮನೇಲಿ ಮದುವೆ ಆಗತ್ತೆ, ಯಾರ ಮನೇಲಿ ಶ್ರಾದ್ದ ಆಗತ್ತೆ ಅಂತ ಬೀದಿ ಬೀದಿ ಸುತ್ತುತ್ತಾ ತನ್ನ ಹೊಟ್ಟೆ ಮಾತ್ರ ತುಂಬಿಸ್ಕೊಳ್ತಾ ಇದ್ದಾರೆ. ಮನೇಲಿ ಹೆಂಡತಿ ಮಕ್ಕಳು ಊಟ ಮಾಡಿದಾರ, ಉಪವಾಸ ಇದ್ದಾರ ಅಂತ ಕೂಡ ಗಮನಿಸದೆ ರಾತ್ರಿ ಆದ್ರೆ ಸಾಕಮ್ಮ ಬೇಡ ಬೇಡ ಅಂದ್ರು ಬಲವಂತವಾಗಿ ನನ್ನ ಮಂಚ ಕೆಳೆದು ನನ್ನ ಮಡ್ಲಿಗೆ 6 ಮಕ್ಕಳನ್ನ ಕೊಟ್ಟಿದಾರಮ್ಮ. ಈಗ 7ನೇದು ಹೊಟ್ಟೆನಲ್ಲಿ ಬೆಳೀತಾ ಇದ್ದೆಮ್ಮ. ಅಮ್ಮ, ನೀವು ಕೊಡ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲಮ್ಮ. ನನ್ನ 6 ಮಕ್ಕಳು ಉಪವಾಸ ಇದ್ದಾರಮ್ಮ. ಒಂದು ದಿನ ಆದ್ರೂ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇರೋ ಪಾಪಿನಮ್ಮ ನಾನು. ಅಮ್ಮ, ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡ್ತೀನಮ್ಮ, ಪ್ರಮಾಣ ಮಾಡ್ತೀನಿ. ಅಮ್ಮ, ಮೊದಲನೇ ಸಲ ಅಮ್ಮ ನಾನು ತಪ್ಪು ಮಾಡಿರೋದು. ಅಮ್ಮ, ನನಗೆ ಕ್ಷಮಿಸ್ಬಿಡಿಮ್ಮ. ಅಮ್ಮ, ನನಗೆ ಕ್ಷಮಿಸ್ಬಿಡಿಮ್ಮ. ನಾನು ಬಡವಳಮ್ಮ, ನನ್ನ ಮಕ್ಕಳು ಹಸುವಿನಿಂದ ಸಾಯ್ತಾರಮ್ಮ. ನನ್ನ ಕ್ಷಮಿಸ್ಬಿಡಿ. ಏನಿದು ಚಿಕ್ಕ ಮಕ್ಕಳ ತರ ಬೇಕಾದ್ದು ನೀನು. ನಾನು ಸಂತಾನಮ್ಮ, ಬನ್ನಿ ಇಲ್ಲಿ. ಅಮ್ಮ, ಯಜಮಾನ್ರೆ, ನಾನು ಕಳ್ತನ ಮಾಡಿದ್ದು ನೀವು ನೋಡ್ಬಿಟ್ರ? ಅಯ್ಯೋ, ಅಮ್ಮ ಅವ್ರ ಹತ್ರ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಯಜಮಾನ್ರೆ? ನೋಡಿ, ನನ್ನನ್ನು ಮಾತ್ರ ಕೆಲಸದಿಂದ ತೆಗಿಬೇಡಿ, ಕೆಲಸದಿಂದ ತೆಗಿಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಕ್ಕಳಿಗೆ ಒಪ್ಪತ್ತಿನ ಊಟನೂ ಇಲ್ಲ ಹಾಗಾಗಿಬಿಡುತ್ತೆ. ಯಜಮಾನ್ರೆ, ಬೇಕು ಅಂದ್ರೆ ನನ್ನ ಹೊಟ್ಟೆಲಿರೋ ಮಗು ಸತ್ರು ಪರವಾಗಿಲ್ಲ. ಇನ್ನು ಮುಂದೆ ನಾನು ಕಳ್ತನ ಮಾಡೋಲ್ಲ, ನಾನು ಕಳ್ತನ ಮಾಡೋಲ್ಲ. ನನ್ನ ಕೆಲಸದಿಂದ ತೆಗಿಬೇಡಿ. ಸಂತಾನಮ್ಮ, ಎಷ್ಟು ಮಕ್ಕಳು ನಿಮ್ಗೆ? ಯಾಕೆ ಯಜಮಾನ್ರೆ? ಎಷ್ಟು ಮಕ್ಕಳು ಅಂದೆ? 6 ಮಕ್ಕಳು. ನಿಮ್ಮ 6 ಜನ ಮಕ್ಕಳಲ್ಲಿ ಒಬ್ಬನ್ನ ನಮಗ್ ದತ್ತು ಕೊಡ್ತೀರಾ? ಯಜಮಾನ್ರೆ, ಒಬ್ಬನ ದತ್ತು ತಗೊಂಡು ಸಾಕ್ತೀನಿ ಅನ್ನೋದು ಯಾಕೆ? ನೀವು ಒಪ್ಕೊಂಡ್ರೆ ನನ್ನ ಎಲ್ಲಾ ಮಕ್ಕಳು ತಂದು ಈ ಮನೇಲಿ ಕೆಲಸಕ್ಕೆ ಇರ್ತೀನಿ. ಮಕ್ಕಳಿಲ್ಲದ ಮನೆಯಲ್ಲಿ ಬೇರೆ 4 ಮಕ್ಕಳು ಓಡಾಡ್ಕೊಂಡಿದ್ರೆ ಆ ಮನೇಲಿ ಮಕ್ಕಳು ಹುಟ್ಟುತ್ತವಂತೆ ಯಜಮಾನ್ರೆ. ಸಂತಾನಮ್ಮ ಹೇಳಿದ್ದು ನಿಜನಾ? ಅತ್ತೆ, ಮಾವ, ನೀವೇನಂತೀರಾ? ನೀವೇನಂತೀರಪ್ಪ? ಸಾಗರ, ಬೆಳೆದಿರೋ ಮಗುನ ದತ್ತು ತಗೊಂಡು ಸಾಕೋದಕ್ಕಿಂತ ಈಗ ಆಕೆ ಗರ್ಭದಲ್ಲಿ ಬೆಳೀತಿರೋ ಮಗುನ ಹುಟ್ಟಿದ ತಕ್ಷಣ ದತ್ತು ತಗೊಂಡು ಸಾಕಿದ್ರೆ ಗುಡ್ ಐಡಿಯಾ. ಕೊಡ್ತೀನಿ ಯಜಮಾನ್ರೆ, ಹುಟ್ಟಿದ ತಕ್ಷಣ ಸಂತೋಷವಾಗಿ ಮಡ್ಲಿಕ್ಕೆ ಹಾಕ್ತೀನಿ ಯಜಮಾನ್ರೆ. ಅಮ್ಮ ಅವರ ಪ್ರೀತಿ ನೆರಳಲ್ಲಿ ಬೆಳೆಯೋ ಹಾಗೆ ಮಾಡ್ತೀನಿ. ದಯವಿಟ್ಟು ದಯವಿಟ್ಟು ಆ ಭಾಗ್ಯ ನನ್ನ ಕರುಣಿಸಿಕೊಡಿ. ಸಾಗರ್, ಒಂದ್ ಮಾತು, ಇವತ್ತಿನಿಂದ ಸಂತಾನಮ್ಮ ನಮ್ಮನೆ ಅಡಿಗೆ ಒಳಲ್ಲ. ಅವಳ ಹೊಟ್ಟೆಯಲ್ಲಿ ಬೆಳಿತಿರೋ ಮಗು ಅವ್ರದಲ್ಲ, ನಮ್ದು. ಇನ್ನು ನಮ್ಮ ಮೊಮ್ಮಗ ಆನಂದವಾಗಿ ಸಂತೋಷವಾಗಿ ಬೆಳಿಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಸಂತಾನಮ್ಮನ ಆರೋಗ್ಯವೇ ನಮ್ಮ ಸೌಭಾಗ್ಯ, ಹಾಗಂತ ತಿಳ್ಕೋಬೇಕು. ಅರ್ಥವಾಯ್ತಲ್ಲ? ಇನ್ನು ಯಾಕೆ ತಡ? ಪ್ರೋಸೀಡ್.